Everyone, welcome to Samadhya classes. Let us see question number 5 of chapter motion. The formula to find speed is ಹಾಗಿದ್ರೆ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡೋಕ್ಕೆ ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಸ್ಪೀಡ್ ಅಂದ್ರೆ ಏನು? ಸ್ಪೀಡ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಲ್ವಾ? ಎಷ್ಟು ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ ವಿತ್ ರಿಸ್ಪೆಕ್ಟ್ ಟು ಟೈಮ್, ಅದನ್ನ ಏನಂತ ಕರಿತೀವಿ? ಸ್ಪೀಡ್ ಅಂತ ಕರಿತೀವಿ. ಈಗ ನಾನು ಸ್ಪೀಡ್ ನಡ್ಕೊ ಬಂದೆ, ಕೂಲಿಂಗ್ ಲೇಟ್ ಆಗಿತ್ತು, ನಾನು ಸ್ಪೀಡ್ ನಡ್ಕೊ ಬಂದೆ ಅಂತ ಅರ್ತೀನಿ. ಮೀನಿಂಗ್ ಏನು? ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದೆ ಅಲ್ವಾ? ನಮ್ಗಿಂತ ಅವರು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತೀರಿ. ಅಂದ್ರೆ ಅವರು ನಾವು ತಗೊಂಡಷ್ಟೇ ಟೈಮ್ ಅಲ್ಲಿ ನಾವು ಕವರ್ ಮಾಡಿದ್ಕಿಂತ ಜಾಸ್ತಿ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಇದ್ದಾರೆ. ನಾನು 10-15 ಮಿನಿಟ್ಸ್ ಅಲ್ಲಿ ನಾನು 1 ಕಿಲೋಮೀಟರ್ನ ಕವರ್ ಮಾಡ್ತಾ ಇದ್ರೆ, ಅವರು 10 ಮಿನಿಟ್ಸ್ ಅಲ್ಲಿ 1 ಕಿಲೋಮೀಟರ್ ಅನ್ನ ಕವರ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಏನ್ ಹೇಳ್ಬಹುದು? ಸ್ಪೀಡ್ ವಿ ಇಸ್ ಈಕ್ವಲ್ ಟು ಅಂತ ಹೇಳ್ಬಹುದಾ? ಎಸ್, ವಿ ಕೆಲವೊಮ್ಮೆ ಸ್ಪೀಡ್ ಯೂಸ್ ಮಾಡ್ತೀವಿ, ಕೆಲವೊಮ್ಮೆ ವೆಲಾಸಿಟಿ ಯೂಸ್ ಮಾಡ್ತೀವಿ. ಎಸ್ ರಿಪ್ರೆಸೆಂಟ್ ಡಿಸ್ಪ್ಲೇಸ್ಮೆಂಟ್, ಟಿ ರಿಪ್ರೆಸೆಂಟ್ ಟೈಮ್. V is equal to S by T. Yes. Option A is right. V, speed is equal to distance divided by time taken. ಎಷ್ಟು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ, ಅಥವಾ 1 ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಾರೆ, 1 ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದ್ದಾರೆ, ಅದು V is equal to S by T, speed. Option B, S is equal to V by T, wrong. Option C, V is equal to S into T, wrong. Option D, T is equal to V by S. This is also wrong. Therefore, the correct option is option B. Option A, V is equal to H by T. Thank you.